ಇದೇನಪ್ಪ ಇದು ಮನ್ಯಾಗ ಒಬ್ರು ಕಾಣವಲ್ರಿ ಎಲ್ಲರೂ ಒಳಗಡೆ ಇರ್ಬೋದಂತ ಅನಿಸ್ತೈತಿ. ಪಂಚಿ ಪಂಚಿ ಅಂಬವ್ವ ಸರಸ್ವತಿ ಲಕ್ಷ್ಮವ್ವ ಎಲ್ಲದಿರವ ಎಲ್ಲರೂ? ಅರೆ ಅತ್ಯಾರ ಆರಾಮದಿರಿ? ಹ್ಞೂನವ್ವ ನಾನು ಆರಾಮದೀನಿ ನೋಡುವ, ನೀವೆಲ್ಲರೂ ಆರಾಮದಿರಾ? ಹ್ಞೂ ರೀ ಅತ್ಯಾರ ನಾವು ಆರಾಮದೀವಿ. ಅಲ್ರಿ ಅತ್ಯಾರ ನಿನ್ನೆ ಓಕೆ ಕಾವೇರಿ ಹೇಳಿದ್ಲು ನೀವು ಇವತ್ತು ಬರ್ತೀರಿ ಅಂತಂದು. ಒಂದು ಮುಂಜಾನೆಯಿಂದನ ಕಾಯ್ಕೊಂತ ಕುತ್ಕೊಂಡಿವಿ, ನೀವು ಬರಲೇ ಇಲ್ಲಪ್ಪ. ಅದಕ್ಕೆ ಮತ್ತೆ ಹೊತ್ತಾತಲ್ಲ, ಮತ್ತು ಇವತ್ತೇನು ಬರ್ತಾರನೇ ಏನಿಲ್ಲ, ನಾಳೆ ಬರ್ತಾರ ಏನ ಅಂತಂದು ಅನ್ಕೊಂಡು ಈಗದ ಒಳಗಡೆ ಹೋದ್ವಿ, ನೀವು ಬಂದಿರಿ ನೋಡ್ರಿ. ಇನ್ನೇನು ನಾವು ಪಲ್ಲವಿಗೆ ಫೋನ್ ಹಚ್ಚರಿದ್ವಿ ನೋಡ್ರಿ. ಅಯ್ಯ ಹೌದನ? ಇಲ್ಲವ ಅಲ್ಲಿ ಬಿಡದ ಒಂದು ತಟಗ ಹೊತ್ತಾಗ್ಬಿಡ್ತಾವ, ಲಘುನ ಬಿಡೋಕ್ಕಾಗಲಿಲ್ಲ. ಹಾಗಾಗಿ ಮತ್ತು ಲೇಟ್ ಆಗಿಬಿಟ್ಟಲ್ಲ, ಹಾಗಾಗಿ ಬರೋದು ತಡ ಆಯ್ತು ನೋಡವ ವಾಸಿ. ಅರೆ ಅಮ್ಮ ಆರಾಮದಿಯಾ ಅದೇ? ಹ್ಞೂನವ ನಾನು ಆರಾಮದಿ ನೋಡು, ನೀನು ಆರಾಮದಿಯಾ? ಚಂದನ ತಂಗ ಕಾಲೇಜ್ಗೆ ಹೊಂಟಿಲ್ಲ, ಓದಾ ಕುಂತಿಲ್ಲ? ಹ್ಞೂ ಬೇಯಮ್ಮ ನಾನು ಆರಾಮದೀನಿ, ಚಂದನ ತಂಗ ಓದಾ ಕುಂತೀನಿ ತಗೋ. ಅತ್ಯಾರ ಅಂದಂಗ ಪಲ್ಲವಿ ಮತ್ತು ಚಿಗೋನವರೆಲ್ಲ ಆರಾಮದಾರ? ಮತ್ತು ಪಲ್ಲವಿಗೆ ಒಂದು 2 ದಿನ ಬಂದು ಅಂತ ಹೇಳ್ಬೇಕಿಲ್ರಿ, ಇಲ್ಲಾಂದ್ರೆ ನಿಮ್ಮ ಜೊತೆ ಕರ್ಕೊಂಬರ್ಬೇಕಿಲ್ಲ ಒಂದು 2 ದಿನ? ಏ ಇಲ್ಲವ, ನಾನು ಕರ್ಕೊಂಬರ್ಬೇಕಂತನ ಅನ್ಕೊಂಡಿದ್ದೆ. ಆಕಿ ಪಲ್ಲವಿ ಮತ್ತು ಅವ್ರ ಅತ್ತಿನೂ ಏನೋ ಆಷಾಢ ಶುಕ್ರವಾರದ್ದು ಪೂಜೆ ಇಡ್ದಾರಂತ. ಅದಕ್ಕೆ ಆಷಾಢದಾಗ ಲಕ್ಷ್ಮಿ ಇಡ್ತೀವಿ, ಅದು ಆಷಾಢ ಲಕ್ಷ್ಮಿಯೇ ಯಾವುದೋ ವ್ರತ ಅಂತ ಅಂದ್ರವ ಅವ್ರು. ಅದ್ರದ್ದೇನ ಪೂಜೆ ಮಾಡ್ತಾರಂತವ ಅವರು ಶುಕ್ರವಾರ. ಹಾಗಾಗಿ ಈಗ ಬರೋಕ್ಕಾಗಲ್ಲ ಅಂತ ಅಂದ್ಲು. ಕೊನೆ ಪಕ್ಷ ಮುಂದಿನ ತಿಂಗಳರ ಬಾರವ ಅಂತಂದೆ. ಅಯ್ಯೋ ಯವ್ವ ಇದು ಮುಂದಿನ ತಿಂಗಳು ಶ್ರಾವಣ ಅನ್ಬೇ, ನಾಗರ ಪಂಚಮಿ ಮತ್ತು ವರಮಹಾಲಕ್ಷ್ಮಿ ಮತ್ತು ಶುಕ್ರವಾರ ಪೂಜೆ ಇರ್ತಾವೆ. ಹಾಗಾಗಿ ಈಗ ಸದ್ಯಕ್ಕೆ ನನಗೆ ಬರೋಕ್ಕಾಗಂಗಿಲ್ಲ ಬೇ, ನೋಡ್ತಿಂತವ ಯಾವಾಗಾರ ಖಾಲಿ ಇದ್ದೆ ಅಂದ್ರೆ ಬಂದುಕಿನಿ ಅಂತ ಅಂದ್ಲು. ಪಲ್ಲವಿ ಮಗಳು ಹೆಂಗೆ ಆರಾಮದಾಳ ಆರಿ ಅತ್ಯಾರ? ಹೂನವ ಆರಾಮದಾಳ ನೋಡಕಿನು, ಮನೆ ತುಂಬ ಪುಟು ಅಂತ ಓಡಾಡ್ತಾಳೆ. ಇವತ್ತು ನನಗೆ ಲಘುನ ಬರಾಕ ಬಿಡಲಿಲ್ಲ, ಅಜ್ಜಿ ಅಂತ ಹಿಡ್ಕೊಂಡು ಕುತ್ಕೊಂಡ್ಬಿಟ್ಟಿಲ್ಲ. ಹಾಗಾಗಿ ಬರೋದು ಒಂದು ಲೇಟ್ ಆಯ್ತು ನೋಡವ, ಹಂಗಾಗಿ ಇಲ್ಲಿಗೆ ಬರೋದು ಹೊತ್ತಾಗ್ಬಿಡ್ತು. ಅಂದಂಗ ಕಾವೇರಿ, ಈ ಬ್ಯಾಗ್ನಾಗ ನಿಂಗೆ ಒಂದು ಜೊತೆ ಡ್ರೆಸ್ ಇಟ್ಟ ಅಂತ ನೋಡ ಪಲ್ಲವಿ. ಮೊನ್ನೆ ಅದು ಎಲ್ಲೋ ಏನೋ ಸಿಯಲ್ಲ ನೀ ಏನೋ ಬಂದೈತಂತ ಹೋಗಿದ್ರವ ಗಂಡ ಹೆಂಡತಿ, ಅಲ್ಲೇನೋ ಕುರ್ತಾ ಒಂದು ಚಲೋ ಅನ್ನಿಸ್ತಂತ, ನಿನಗೆ ಚಂದ ಕಾಣಿಸ್ತೈತಿ ಕಾಲೇಜ್ಗೆ ಹೋಗೋಕ್ಕೆಲ್ಲ, ಆಕಿಗೆ ಚಂದ ಕಾಣಿಸ್ತೈತಿ ಕೊಡಬೇ ಅಂತಂದು ಕೊಟ್ಟು ಕಳ್ಸಾಳ ನೋಡು, ಇದ್ರಾಗೈತಿ ತಕ್ಕೋ ಆಮೇಲೆ. ಹೌದಾ ಬೇ, ಸರಿ ತಗೋಬೇ, ನಾ ಆಮೇಲೆ ತಕ್ಕೊಂಡು ನೋಡಿ ಅತ್ತಿಗೆ ಫೋನ್ ಹಚ್ಚಿರ್ತೀನಿ ಅಂತ. ಅಂದಂಗ ನನ್ನ ಮಕ್ಕಳು ಎಲ್ಲಿ ಕಾಣವಲ್ರಲ್ಲ, ಇನ್ನು ಹೊಲ್ದಾಗಿಂದ ಬಂದಿಲ್ಲನ? ಹ್ಞೂ ರೀ ಅತ್ಯಾರ ಹೊಲ್ದಾಗಿಂದ ಏನೋ ಬಂದಿಲ್ಲ ನೋಡ್ರಿ, ಏನೋ ಒಂದು ಸ್ವಲ್ಪ ತಡ ಆಕೈತಿ ಕೆಲಸ ಐತಿ ಅಂತ ಅಂದ್ರೆ. ಇನ್ನೇನು ಬರ್ಬೋದ್ರಿ ಅತ್ಯಾರ, ನೀವು ಬರ್ರಿ ಕೈಕಾಲು ಮುಖ ಎಲ್ಲ ತಕ್ಕೋರಿ, ಚಾ ಮಾಡ್ತೈತಿ, ಚಾ ಕುಡಿ ಅಂತಾರಂತ. ಚಾ ಕುಡ್ದು ಕುತ್ಕೋರಿ, ಅಷ್ಟೊತ್ತಿಗೆ ಅವ್ರು ಬರ್ತಾರೆ. ಹ್ಞೂನ ಯವ್ವ, ಭಾಳ ದಿನ ಆತ ಯವ್ವ ನನ್ನ ಮಕ್ಕಳ ಮುಖ ನೋಡಿ. ನಾನು ಒಂದು ತಿಂಗಳದಾಗ ಹಂಗೆ ಬಂದುಬಿಟ್ರಾತಂತ ಅನ್ಕೊಂಡ್ರೆ ಬರೀ ಒಂದೊಂದು ಮಗಳು ಒಂದೊಂದು ತಿಂಗಳು ಇಟ್ಕೊಂಡ್ಬಿಟ್ರವ ನನ್ನನ್ನು. ಹಾಗಾಗಿ ಬರೋದ ಆಗಲಿಲ್ಲ ನೋಡು. ಇನ್ನು ಪಲ್ಲವಿಯರ ಅತ್ತಿ ಮಾವ ಅಯ್ಯ ಇರ್ರಿ ಬಿಗ್ರ ಏನು ಹುಕ್ಕಿರಿ ಇರ್ರಿ ಅಂತ ಇನ್ನು ಇರೀರ ಅಂತ ಗಂಟು ಬಿದ್ದಿದ್ರವ ಯವ್ವ. ಇಲ್ಲಪ್ಪ ಯಪ್ಪ ನಾನು ನಮ್ಮ ಊರಿಗೆ ಹೋಗ್ತೀನಿ, ನಂಗೆ ನಮ್ಮ ಮನೆ ನೆನಪು ಆಗೊಂಡ್ಬಿಟ್ಟೈತಿ, ಬರೀ 3-4 ತಿಂಗಳಾತು ಮನೆ ಬಿಟ್ಟು ಬಂದು, ಇಲ್ಲ ಹಂಗಾಗಿ ಹೋಗ್ತೀನಿ ಅಂತ ಹೇಳಿದ್ಮೇಲೆ ಆಟ ಬಿದ್ದ ಮೇಲೆ ಕಳ್ಸಾರ. ಅತ್ಯಾರ ನೀವಿಲ್ಲದಕ್ಕೆ ನಮಗಂತೂ ಮನೆ ಎಲ್ಲ ಬಣ ಅಂತ ಅನಿಸ್ತಿತ್ತು ನೋಡ್ರಿ, ದಿನಾ ನೆನೆಸ್ಕೊತಿದ್ವಿ ನೋಡ್ರಿ. ನೀವು ಬಂದಿದ್ದೆ ನಮಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ನೋಡ್ರಿ ಯವ್ವ. ನನಗೂ ಆಟ ಖುಷಿ ಆತವ, ಮಕ್ಕಳ ಮನ್ಯಾಗ ಹೋಗಿದ್ದು ಖುಷಿನೇ ಇತ್ತು ಬಿಡು, ಅಲ್ಲೆಲ್ಲ ಇದ್ದಿದ್ದು. ಆದರೂ ಈ ಮನೆಗೆ ಬಂದಮೇಲೆ ಏನೋ ಒಂಥರ ಸಮಾಧಾನ ಖುಷಿ. ನಮ್ಮ ಮನೆ ಏಟಿದ್ರು ನಮ್ಮ ಮನಿನ ಅಲ್ಲ. ಅದು ಕರೆನಲ್ಲನ್ರಿ ಅತ್ಯಾರ, ಬರ್ರಿ ಹೋಗಿ ಕೈಕಾಲು ಮುಖ ತಗೊಂಬರಂತ್ರಂತ ಬರ್ರಿ. ತಡಿಯವ್ವ 1 ನಿಮಿಷ, ನನ್ನ ಜೊತೆ ಯಾರ ಬಂದಾರ ಕರಿತೀನಿ ತಡಿ. ನಿಮ್ಮ ಜೊತೆ ನಾರೇ ಅತ್ಯಾರ? ಯಾರ್ರೀ? ಏ ಹುಡುಗ, ಏ ನಂದಪ್ಪ, ಏನಾಯ್ತಲ್ಲ ಯಪ್ಪ, ನಿನ್ನ ಹೆಸರು ಮರ್ತ ಬಿಟ್ಟಿ ನಾನು. ಬಾರಪ್ಪ ಇಲ್ಲ ಒಂದು ತಟೆ ಒಳಗಡೆ. ಹಾರಿ ಅಜ್ಜಿ ಬಂದೆ. ಆನಂದು ಇಲ್ಲಿ? ಅಜ್ಜಿ ನನ್ನ ಹೆಸರು ನಂದ ಅಲ್ರಿ, ಆನಂದ ಅಂತಂದು. ಏನೋ ಒಂದು ಬಿಡಪ್ಪ, ಮುದುಕಿ ನೆನಪಿರಂಗಿಲ್ಲ, ವಯಸ್ಸಾಗೈತಿ, ಅದಕ್ಕೆ ನಂದ ಅಂತ ಕರೆದೆ. ಏನು ತಿಳ್ಕೊಬೇಡ, ತಪ್ಪು ತಿಳ್ಕೊಬೇಡ. ಅಯ್ಯೋ ಇರ್ಲಿ ಬಿಡ್ರಿ ಅಜ್ಜಿ, ನಡೀತೈತಿ. ನೀವ್ ಏನಂತ ಕರೆದ್ರು ನನಗೆ ಏನು ಬೇಜಾರಿಲ್ಲ. ನಿಮ್ಗೆ ಹೆಂಗ ಅನಿಸ್ತೈತಿ ಹಂಗೆ ಕರೀರಿ ನನಗೆ. ಅಮ್ಮರ ಯಾರೀ ಈ ಹುಡುಗ? ಈ ಹುಡುಗನ ಯಾಕೆ ಇಲ್ಲಿ ಕರ್ಕೊಂಬಂದಿರಿ? ಅಯ್ಯೋ ಅದು ಒಂದು ದೊಡ್ಡ ಕಥೆಯವ್ವ. ಪಾಪ ಈ ಹುಡುಗ ಕೆಲಸ ಹುಡ್ಕೊಂತ ಅಡ್ಡಾಡ ಕುಂತಿತ್ತು. ಪಾಪ ಎಲ್ಲೂ ಕೆಲಸನ ಸಿಗವಲ್ದಂತ. ನಾನು ಹಂಗೆ ಊರಿಂದ ಬರಾಕುಂತಿದ್ದಿಲ್ಲ, ಅವಾಗ ಸಿಕ್ತು ಈ ಹುಡುಗ. ಅಯ್ಯೋ ಅಜ್ಜರ ನಿಮ್ಮ ಮನ್ಯಾಗಾರ ಏನಾರು ಕೆಲಸ ಇದ್ರೆ ಕೊಡ್ರಿ, ನಾನು ನಮ್ಮ ಮನ್ಯಾಗಿರೋರೆಲ್ಲರೂ ಭಾಳ ಅಂದ್ರೆ ಭಾಳ ಕಷ್ಟದಾಗದೀರಿ, ದಯವಿಟ್ಟು ನಿಮ್ಮ ಕಾಲು ಬೇಕಾದ್ರೆ ಮುಗಿತೀನಿ, ನಾನು ಏನಾರು ಒಂದು ಕೆಲಸ ಕೊಡ್ರಿ ಅಂತಂದು ಯವ್ವ ನನ್ನ ಕಳ್ಳು ಹಿಂಡಬೇಕು ನೋಡು, ಆ ಥರ ಮಾತಾಡ್ತವ ಯವ್ವ. ಅದಕ್ಕೆ ಬಾರಪ್ಪ ನಮ್ಮದು ಹೊಲ ಐತಿ, ಮನೆ ಐತಿ, ನಮ್ಮದು ಹೊಲ ಮನ್ಯಾಗ ಮಾಡ್ಕೊಂಡು ಹೋಗಂತಿ ಅಂತಂದು ಕರ್ಕೊಂಬಂದೆ ನೋಡಿ ಇಲ್ಲಿಗೆ. ಅಲ್ರಿ ಅತ್ತರ, ಯಾವ ಹುಡುಗ ಏನೋ ಗೊತ್ತಿಲ್ಲ, ಪರಿಚಯ ಇಲ್ಲ. ಗೊತ್ತು ಪರಿಚಯ ಇಲ್ಲದವ್ರನ್ನ ಈಗಿನ ಕಾಲದಾಗ ಮನೆಗೆ ಕರ್ಕೊಂಬರೋದು ಅಷ್ಟು ಸರಿ ಅನ್ಸಂಗಿಲ್ಲಲ್ರಿ ಅತ್ತರ.
ಹ್ಞೂ ರೀ ಅತ್ತರ ಮೊದ್ಲ ಅಲ್ಲಿ ಆ ಮರ್ಡ್ರ್ ಆಯ್ತು ಇಲ್ಲಿ ಈ ಮರ್ಡ್ರ್ ಆಯಿತು ಅಂತ ಅಂತಾರೆ ಅಂಥದ್ರಾಗ ನೀವು ಗೊತ್ತು ಪರಿಚಯ ಇಲ್ಲದೆ ಹುಡುಗನ ಮನೆಗೆ ಕರ್ಕೊಂಬಂದ್ರೆ ಹೆಂಗೆ ಹೇಳ್ರಿ. ಅಯ್ಯೋ ಅಕ್ಕರ ನಾನೇನು ಅಂತವನಲ್ಲಿ ತಗೋರಿ, ಬೇಕಾದ್ರೆ ನಿಮ್ಗೆ ಅನುಮಾನ ಇದ್ರೆ ನನ್ನ ಜೊತೆ ಬರ್ರಿ, ನಮ್ಮ ಮನೆಗೆ ಕರ್ಕೊಂಡು ಹೋಕ್ಕೇನಂತ. ನಮ್ಮ ಮನೀದು ಬಡತನ ನೋಡಿದ್ರೆ ನಿಮ್ಗೆ ಗೊತ್ತಾಕೈತ್ರಿ. ನಾನು ಒಬ್ಬನೇ ಮಗ ರೀ, ನಮ್ಮ ಅಕ್ಕಗಿನ್ನ ಮದುವೆ ಆಗಿಲ್ರಿ. ಮದುವೆಗೆ ರೊಕ್ಕ ಬೇಕಾಗೈತ್ರಿ ಹೊಂದ್ಸಕ್ಕೆ. ಹಾಗಾಗಿ ಅಲ್ಲಿ ಇಲ್ಲಿ ದುಡಿದು ರೊಕ್ಕ ಹೊಂದ್ಸಕ್ಕಂತೀನಿ ನೋಡ್ರಿ. ನಾನು ಶಾಲೆ ಕಲ್ತಿಲ್ರಿ. ಶಾಲೆ ಕಲಿಲಾರ್ದರಿಗೆ ಈಗಿನ ಕಾಲದಾಗ ಎಲ್ಲಿ ನೌಕರಿ ಕೊಡ್ತಾರ ನೀವೇ ಹೇಳ್ರಿ. ಹಾಗಾಗಿ ಅಮ್ಮರಿಗೆ ನೋಡಿದೆ ರೀ, ಅಲ್ಲ ಅಜ್ಜಿಯರಿಗೆ ನೋಡಿದಲ್ರಿ. ಅದಕ್ಕೆ ಕೇಳಿದೆ ರೀ ಒಂದು ಮಾತು, ನಿಮ್ಮ ಮನ್ಯಾಗ ಏನಾರು ಕೆಲಸ ಇದ್ರೆ ಕೊಡ್ರಿ, ಸಣ್ಣ ಪುಟ್ಟ ಕೆಲಸ, ನೀವು ಏಟು ಪಗಾರ ಕೊಟ್ರು ಪರವಾಗಿಲ್ಲ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದೆ. ಅದಕ್ಕೆ ಅಜ್ಜಿಯರು ಏನೋ ದೊಡ್ಡ ಮನಸ್ಸು ಮಾಡಿ ಕರ್ಕೊಂಬಂದಾರಿ ನಿಮ್ಮ ಮನೆಗೆ. ದಯವಿಟ್ಟು ನೀವು ಅದಕ್ಕೆ ಕಲ್ಲು ಹಾಕಕ್ಕೆ ಹೋಗ್ಬೇಡ್ರಿ. ಒಂದು ವೇಳೆ ನಿಮ್ಗೇನಾರ ನನ್ನ ಮೇಲೆ ನಂಬಿಕಿಲ್ಲ ಅಂದ್ರೆ ನನ್ನ ಮನೆ ಒಳಗಡೆನ ಸೇರಿಸ್ಕೋಬೇಡ್ರಿ, ಬಾಕಲ್ದಾಗ ಕುಂದ್ರಿಸ್ಬಿಡ್ರಿ. ನಾನು ಅಲ್ಲೇ ಹೊರಗಡೆನ ಎಲ್ಲೋ ಮೂಲ್ಯಾಗ ಒಂದು ಕಡೆ ಕುತ್ಕೋತೀನಂತ. ಆದ್ರೆ ಕೆಲಸ ಇಲ್ಲ ಅಂತ ಮಾತ್ರ ಹೇಳಬೇಡ್ರಿ. ಅಜ್ಜಿಯರು ಕೆಲಸ ಕೊಡ್ತೀನಿ ಅಂತ ಕರ್ಕೊಂಬಂದಾರಿ. ನಾನು ಭಾಳ ಆಸೆ ಇಟ್ಕೊಂಬಂದೀನಿ. ನಮ್ಮಪ್ಪ ನಮ್ಮ ಅವ್ಗೆ ಬೇರೆ ಹೇಳ್ಬಿಟ್ಟಿನ್ರಿ ನನಗೆ ಕೆಲಸ ಸಿಕ್ಕೈತಂತಂದು. ಅವರು ಪಾಪ ಭಾಳ ಅಂದ್ರೆ ಭಾಳ ಖುಷಿ ಪಟ್ಟಾರ್ರಿ. ಈಗೇನಾರ ಮತ್ತೆ ನಾನು ಕೆಲಸ ಸಿಕ್ಕಿಲ್ಲ ಅಂತಂದ್ರೆ ನಾವು ಮನೆಯನ್ನಾರು ಅಷ್ಟು ಎಣ್ಣೆ ಕುಡಿಯೋಂಥ ಪರಿಸ್ಥಿತಿ ಬರ್ತೈತಿ. ಏನು ಮಾಡ್ತೀರಿ ನೋಡ್ರಿ ಅಕ್ಕರ. ಪಂಚಿ ಸರಸ್ವತಿ ಅಂಬವ್ವ, ಹಂಗೆ ಯಾರ ಬಗ್ಗೆನೂ ಗೊತ್ತಾಗ್ಲಾರ್ದ ಅವ್ರ ಬಗ್ಗೆ ಹಂಗೆಲ್ಲ ಮಾತಾಡಬಾರ್ದು. ಎಲ್ಲೋ ಯಾರೋ ಒಬ್ರು ಹಂಗಿದ್ದಕ್ಕೆ ಎಲ್ಲರೂ ಹಂಗೆ ಇರ್ತಾರಂತ ಅನ್ಕೊಳ್ಳೋದೆ ತಪ್ಪಾಕೈತಿ. ಪಾಪ ನೋಡಲ್ಲಿ ಆ ಹುಡುಗ ಎಷ್ಟು ಕಷ್ಟದಾಗೈತಿ. ಕಷ್ಟದಾಗಿರೋರಿಗೆ ನಮ್ಮ ಕೈಯಾಗ ಎಷ್ಟು ಆಕೈತಿ ಅಷ್ಟು ಸಹಾಯ ಮಾಡೋದು ನಮ್ಮ ಧರ್ಮ, ಹೌದಿಲ್ಲ? ಹೌದಕ್ಕ, ನೀ ಹೇಳೋದು ಬರೋಬ್ಬರಿನೇ ಐತಿ. ಸಾರಿ ಅಪ್ಪಿ, ಏನು ತಪ್ಪು ತಿಳ್ಕೊಬೇಡ. ನೀ ಏನು ಬೇಸರ ಮಾಡ್ಕೋಬೇಡಪ್ಪ. ಅವ್ರೇನೋ ತಿಳಿಲಾರ್ದ ಏನೋ ಮಾತಾಡ್ಬಿಟ್ಟಾರ. ನೀನೇನು ತಪ್ಪು ತಿಳ್ಕೊಳಕೋಬೇಡ. ನೀನಿಲ್ಲೇ ನಮ್ಮ ಮನ್ಯಾಗ ನಮ್ಮದು ಹೊಲ ಐತಿ, ಮನೆ ಐತಿ, ಇಲ್ಲೇ ಏನಾರು ಮಾಡ್ಕೊಂಡು ಹೋಗಂತೆ ಅಂತ ತಗೋಪ್ಪ. ನಾವು ನಮ್ಮ ಕೈಯಾಗ ಎಷ್ಟಾಕೈತೆ ಅಷ್ಟು ಸಹಾಯ ಮಾಡ್ತೀವಂತ. ಸರಿ ಆಯ್ತು ರೀ ಅಕ್ಕರ, ನೀವೆಲ್ಲ ಇಷ್ಟು ಹೇಳಿದ್ರಲ್ಲ ನನಗೆ ಖುಷಿ ಆತ್ರಿ. ನಾನೇನು ತಪ್ಪು ತಿಳ್ಕೊನಲ್ ತಗೋರಿ. ಪಾಪ ಈಗಿನ ಕಾಲನೂ ಹಂಗೈತಲ್ರಿ. ಯಾರನ್ನ ನಂಬೇಕು ಯಾರನ್ನ ಬಿಡಬೇಕು ಅನ್ನಂಗಾಗೈತಿ. ಅಂಥದ್ರಾಗ ಅಕ್ಕರ ಹಂಗೆ ಅಂದಿದ್ದು ಏನೂ ತಪ್ಪಿಲ್ಲ ತಗೋರಿ. ನಾನೇನು ತಪ್ಪು ತಿಳ್ಕೊಂಡಿಲ್ಲ. ನೋಡಪ್ಪ, ನಿನ್ನ ವಯಸ್ಸಿಂದ ಮೊಮ್ಮಗ ಅದಾನ ನನಗೂ, ನಿನ್ನೂ ನನ್ನ ಮೊಮ್ಮಗ ಅಂತಾನ ಅನ್ಕೋತೀನಿ ನಾನು. ನೋಡಪ್ಪ, ನಮ್ಮ ಮನ್ಯಾಗ ಕೈ ಬಾಯಿ ಶುದ್ಧ ಇರಬೇಕು ಅಷ್ಟೆ. ನಿನಗೆ ಎಂಥ ಕಷ್ಟ ಬಂದ್ರೂ ಹೇಳ್ಕೊ ನಮ್ಮ ತಲೆ. ನಮ್ಮ ಕೈಯಾಗೆಲ್ಲ ಎಷ್ಟು ಸಹಾಯ ಆಕೈತಿ ಅಷ್ಟು ಮಾಡ್ತೀವಂತ. ಆದರೆ ಯಾವುದೇ ಕಾರಣಕ್ಕೂ ಮೋಸ ಮಾತ್ರ ಮಾಡಕ್ಕೆ ಹೋಗ್ಬಾರ್ದಾ? ಇಲ್ಲ ರೀ ಅಜ್ಜಿಯರ, ನಾನು ಏನೂ ಮೋಸ ಮಾಡಂಗಿಲ್ಲ. ನಾನು ಯಾಕೆ ಮೋಸ ಮಾಡಲಿ ನೀವೇ ಹೇಳ್ರಿ. ನಾನು ಹೇಳಕೊಂತೀನಲ್ಲ, ನಿಮ್ಗೆ ಹಂಗೇನಾರ ನನ್ನ ಮೇಲೆ ಅನುಮಾನ ಇತ್ತಂದ್ರೆ ಒಂದ್ಸಲ ಬರ್ರಿ, ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಂತ. ನಮ್ಮ ಮನೆ ಪರಿಸ್ಥಿತಿ ನೋಡಿದ್ರೆ ನಿಮ್ಗೆ ಎಲ್ಲ ಅರ್ಥ ಆಕೈತಿ. ಆಮೇಲೆ ಬೇಕಾದ್ರೆ ನೀವು ನನ್ನನ್ನು ಈ ಮನ್ಯಾಗ ಇಟ್ಕೊಳ್ಳೋದ ಏನು ಬಿಡೋದ ಅಂತ ವಿಚಾರ ಮಾಡಂತ್ರಿ ಅಂತ. ಇಲ್ಲಪ್ಪ, ಇಲ್ಲ, ನಿನ್ನ ಮಾತಿನ ಮೇಲೆ ನಮಗೆ ಸಂಪೂರ್ಣ ನಂಬಿಕೆ ಇತ್ತು. ಇಲ್ಲೇ ಮನ್ಯಾಗ ಕೆಲಸ ಮಾಡ್ಕೊತ ಹೋಗು. ತಿಂಗಳಿಗೊಮ್ಮೆ 2 ತಿಂಗಳಿಗೊಮ್ಮೆ ಬೇಕಾದ್ರೆ ನಿಮ್ಮ ಮನೆಗೆ ಹೋಗೋದು ಬರೋದು ಮಾಡಂತೆ ಅಂತ, ಸರಿನಾ? ಹಾಂ ಸರಿ ಆತ್ರಿ ಮರ. ನನ್ನ ನಂಬಿ ನೀವು ಕೆಲಸ ಕೊಡಾಕೊಂತೀರಿ, ನಿಮ್ಮ ನಂಬಿಕೆನ ಉಳಿಸ್ಕೋತೀನಿ ರೀ ನಾನು. ನಡೀರಿ. ಒಂದು ತಟಗ ಆ ಹುಡುಗಗೆ ನನಗೆ ಚಾ ಕಿಟ್ಬಿಡ್ರಿ. ಪಾಪ ಅದು ಏನಾರು ತಿಂದೈತೆ ಏನಿಲ್ಲ ಗೊತ್ತಿಲ್ಲ. ಒಂದು ತಟಗ ಚಾ ಬಿಸ್ಕಿಟ್ ಏನಾರು ತಿಂತಾನೆ. ಲಘುನ ಚಾ ಕಿಟ್ಬಿಡ್ರವ, ನಾನು ಕೈ ಕಾಲು ಮುಖ ತಗೊಂಬಂದ್ಬಿಡ್ತೀನಿ. ಹಾಂ ಸರಿ ಆತ್ರಿ ಆತರ. ಕಾವೇರಿ, ಲಘುನ ಬಂದ್ಬಿಡು. ಇದ್ರಾಗ ನೀನು ಬಟ್ಟೆ ಏನಾದ ಇಟ್ಟಾಳಲ್ಲ ಪಲ್ಲವಿ, ಅದನ್ನ ತಗೊಳಂತಿ ಅಂತ. ಯಾಕ್ರಿ ಅಕ್ಕರ ಹಂಗೆ ನೋಡಾಕೊಂತೀರಿ? ಅಲ್ಲ, ನಿನ್ನನ್ನು ನೋಡಿದ್ರೆ ಬಡವ್ರ ಹುಡುಗ ಅಂತ ಅನ್ಸವಲ್ದು, ಏನೋ ಅನುಮಾನನಪ್ಪ. ನಿಜವಾಗ್ಲೂ ನೀನು ಬಡವ್ರ ಹುಡುಗನ? ಯಾಕ್ರಿ ಅಕ್ಕರ ಹಿಂಗೆ ಅನ್ನಕೊಂತೀರಿ? ಅಲ್ಲ, ಯಾಕೋ ಗೊತ್ತಿಲ್ಲ, ನೀ ಮಾತಾಡೋದು, ನಿಂದು ಈ ಚಸಮ, ಈ ಬಟ್ಟೆ, ಇದನ್ನೆಲ್ಲ ನೋಡ್ತಾ ಇದ್ರ ನೀನು ಬಡವನು ಅಂತ ನಂಬಕ್ಕಾಗವಲ್ದು ನೋಡ ನನಗೆ. ಯಾಕ್ರಿ ಅಕ್ಕರ ಬಡವರು ಒಳ್ಳೆ ಬಟ್ಟೆ ಹಾಕೋಬಾರ್ದ? ಬಡವರು ಒಳ್ಳೆ ಚಸ್ಮಾ ಹಾಕೋಬಾರ್ದನ್ರಿ ಅಕ್ಕರ? ನೀವ ಹೇಳ್ರಿ. ಬಡವರು ಅಂತಂದ್ರೆ ಒಂದು ಸ್ವಲ್ಪ ಶಿಸ್ತಾಗ ಇರಬಾರ್ದನ್ರಿ ಅಕ್ಕರ? ನೀವ ಹೇಳ್ರಿ. ಬಡವ್ರ ಮಕ್ಕಳು ಬೆಳಿಬಾರ್ದನ್ರಿ? ಬಡವ್ರ ಮಕ್ಕಳು ಯಾವಾಗಲೂ ಬಡವರಾಗಿನೇ ಇರ್ಬೇಕನ್ರಿ? ಅಯ್ಯೋ ಏ ಅಳಕ್ಕೆ ಹೋಗ್ಬೇಡಪ್ಪ. ಇಲ್ಲ, ಅದೇನೋ ನಂದು ಒಂದು ಹಾಳಾದ ಲಘುನ ಏನು ನಂಬಂಗೇ ಇಲ್ಲ ಅಂತೈತಿ ನಂತಲ್ಲಿ. ಬರೀ ಅನುಮಾನ ಬರ್ತೈತಿ ನಂತಲೆ. ಇಲ್ಲಪ್ಪ, ಅಳಕ್ಕೆ ಹೋಗ್ಬೇಡ. ಯಾರು ಅಂದಿದ್ದಪ್ಪ ಬಡವರು ಯಾವಾಗಲೂ ಬಡವ್ರಂಗ ಇರಬಾರ್ದು. ಬಡವ್ರು ಯಾವಾಗಲೂ ಮೇಲೆ ಬರಬೇಕು, ಶ್ರೀಮಂತರಾಗಬೇಕು. ನೀನು ಚಂದನ ತಂದು ದುಡ್ದು ನೀನು ಶ್ರೀಮಂತ ಆಗ. ನೀನು ಅಳಕ್ಕೆ ಹೋಗ್ಬೇಡ. ಅಳ್ಬೇಡ, ಕನಸ್ಕ. ಸರಿ ಆಯ್ತ್ರಿ ಅಕ್ಕರ.
ಸರಿನಪ್ಪ. ಅಲ್ಲಿ ಆ ಕಡೆ ಹೊರಗಡೆ ಹಿಂಗೆ ನಿಮ್ಮ ಮನೆ ಒಳಗಡೆ ಬಂದಲ್ಲ, ಅದ್ರ ಮಗ್ಲ ಆ ಕಡೆ ಒಂದು ಸ್ವಲ್ಪ ಮುಂದ್ಕತ್ತ ಹೋದ್ರೆ ಬಾತ್ರೂಮ್ ಐತಿ. ಹೋಗಿ ಕೈಕಾಲು ಮುಖ ಎಲ್ಲ ತಕ್ಕೊಂಬ, ಚಾ ಮಾಡ್ತೈತಿ, ಚಾ ಬಿಸ್ಕಿಟ್ ತಿನ್ನಂತೆ ಅಂತ. ಸರಿ ಆತ್ರಿ ಅಕ್ಕರ. ಪಾಪ ಎಂಥ ಒಳ್ಳೆ ಹುಡುಗ. ಏನೇನ ಕೇಳಿ ಪಾಪ ಅದ್ರ ಮನಸ್ಸಿಗೆ ನೋವು ಮಾಡಿಬಿಟ್ಟೆ. ಛೇ. ಹಾಯ್ ಕಾವೇರಿ. ನಿಮ್ಮ ಜೊತೆ ಮಾತಾಡಬೇಕು, ಸ್ವಲ್ಪ ಹೊರಗಡೆ ಬರ್ರಿ. ನಾ ಎಂಟ್ರಿ ಕೊಟ್ಟಿದ್ದಕ್ಕೆ ನನ್ನ ಹುಡುಗಿ ಫುಲ್ಲು ಶಾಕ್ ಆಗಿಬಿಟ್ಟಿದ್ದಾಳೆ. ಏನು ಕೇಳ್ತಾಳೋ ಏನು ಹೇಳ್ತಾಳೋ. ನೋಡೇ ಬಂದ್ಬಿಡಣ ಏನಾಗುತ್ತೆ ಅಂತ.